ರೋಮಾಂಚನವಾಗುತ್ತೆ. ಅಷ್ಟು ದೂರ ಹೋಗಿ ಕನ್ನಡದ ಇಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಕನ್ನಡಿಗರು ಅಮೆರಿಕದಲ್ಲೂ ಮಾಡಬಹುದು ಅಂತ ತೋರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು ನಿರೂಪಕಿ ಪ್ರತಿಭಾ ಗೌಡ ಇವತ್ತಿನ ಒಂದು ಸುಂದರ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನಾವಿಕಾ ಮೆರವಣಿಗೆ ಅಂದ್ರೆ ಕನ್ನಡದ ಮೆರವಣಿಗೆ ಎಷ್ಟು ರೋಮಾಂಚನವಾದಂತ ಒಂದು ಸಂಗತಿ. ಕೇಳ್ತಾ ಇದ್ರೇನೆ ಮೈಯೆಲ್ಲ ರೋಮಾಂಚನವಾಗುತ್ತೆ. USA ಅಮೆರಿಕದಲ್ಲಿ ಪ್ರತಿಯೊಂದು ಬೀದಿಯಲ್ಲೂ ಸಹ ಕನ್ನಡದ ಬಾವುಟವನ್ನ ಇಟ್ಕೊಂಡು ಅದ್ದೂರಿಯಾಗಿ ಸಾವಿರಾರು ಜನ ಕನ್ನಡದ ಮೆರವಣಿಗೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು, ನಾವಿಕಾ ಕೋಗಿಲೆ, ಹಾಡುಗಳ ಸಮಾಗಮ ಮತ್ತು ರಂಗನಾವಿಕ, ಈಗ ಇನ್ನು ಹಲವಾರು ಅದ್ಭುತವಾದಂತಹ ಕಾರ್ಯಕ್ರಮಗಳು ಎಲ್ಲವನ್ನ ನಾವು ನೋಡಬಹುದು. ಮ್ಯಾಟ್ರಿಮೋನಿ, ಸೊ ಹಲವಾರು ಕನ್ನಡದಲ್ಲಿ ನಮ್ಮ USA ನಲ್ಲಿರುವಂತ ಕನ್ನಡದ ಹುಡುಗರು ಹುಡುಗಿಯರು ಎಲ್ಲರಿಗೂ ಒಂದು ವೇದಿಕೆ ಸಹ ಇದೆ. ಮ್ಯಾಟ್ರಿಮೋನಿ, ಸಿಂಗಲ್ ಮೀಟ್ಸ್, ಫಿಲ್ಮ್ ಫೆಸ್ಟಿವಲ್, ಕನ್ನಡದ ಫಿಲ್ಮ್ ಫೆಸ್ಟಿವಲ್, ಯುವ ನಾವಿಕ, ಚಿಕ್ಕ ಮಕ್ಕಳಿಗೂ ಸಹ ಒಂದು ಯಾವ ರೀತಿ ಅವರು ಫೇಸ್ ಮಾಡಬೇಕು ಈ ಜಗತ್ತನ್ನ, ಅಥವಾ ಈ ಒಂದು ಆಂಟ್ರಪ್ರಿನರ್ಶಿಪ್ ಯಾವ ರೀತಿ ಅವರು ನೋಡ್ಬೋದು, ಇದೆಲ್ಲದರ ಒಂದು ಮಾಹಿತಿ, ಇದೆಲ್ಲದಕ್ಕೂ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ ನಾವಿಕಾ ಅಂತ ಹೇಳ್ಬೋದು. ಇನ್ನು ಬಹಳ ಮಾಹಿತಿ ಇದೆ. ನಾನ್ ಹೇಳೋದಕ್ಕಿಂತ ಇಲ್ಲಿರುವಂತ ನಮ್ಮ ಗೌರವಾನ್ವಿತರ ಬಾಯಲ್ಲಿ ಅದನ್ನ ನೀವು ಕೇಳಿದ್ರೆ ಇದು ಅದ್ಭುತವಾದಂತ ವಿಷಯ ಅಂತ ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ನಮ್ಮೆಲ್ಲರ ನೆಚ್ಚಿನ ಎವರ್ ಗ್ರೀನ್ ಪ್ರಣಯರಾಜ್ ಶ್ರೀನಾಥ್ ಸರ್ ಅವರು ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ತುಂಬು ಹೃದಯದ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದೀವಿ. ಇನ್ನು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು, ಕನ್ನಡದ ಕೀರ್ತಿ ಪತಾಕೆಗೆ ಮತ್ತೊಂದು ಹೆಸರು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು, ಅವರಿಗೂ ಆದರದ ಪ್ರೀತಿದಾಯಕ ಸ್ವಾಗತವನ್ನ ಕೇಳ್ತಾ ಇದೀವಿ. ಅಧ್ಯಕ್ಷತೆ ಪರವಾಗಿ ನಿಮ್ಮೆಲ್ರಿಗೂ ಸುಸ್ವಾಗತ ಕೋರ್ತೀನಿ. ವಿಶ್ವ ಹಸು ಸಂವತ್ಸರ ನಿಮ್ಮೆಲ್ರಿಗೂ ಸುಖ, ಸಂತೋಷ, ಸಮೃದ್ಧಿ ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಾವಿಕಾ ವಿಶ್ವ ಕನ್ನಡ ಸಮ್ಮೇಳನ 8ನೇ ನಾವಿಕಾ ವಿಶ್ವ ಕನ್ನಡ ಸಮ್ಮೇಳನ ಈ ಸರಿ ಫ್ಲೋರಿಡಾದಲ್ಲಿ ನಡೀತಾ ಇದೆ. ಈಗಾಗಲೇ ನೀವು ಪ್ರತಿಭಾ ಅವರು ಹೇಳಿದಾಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟರು. ನಮ್ಮ ಈ 3 ದಿನದ ಕಾರ್ಯಕ್ರಮ ನಮ್ಮ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಸುಮಾರು 3000 ಕನ್ನಡಿಗರು ಎಲ್ಲ ಕಡೆಯಿಂದ, ಅಮೆರಿಕದ ಬೇರೆ ರಾಜ್ಯಗಳಿಂದ ಎಲ್ಲರೂ ಒಟ್ಟಾಗಿ ಫ್ಲೋರಿಡಾದಲ್ಲಿ ಸೇರೋ ಸಾಧ್ಯತೆ ಇದೆ. ಇದು ನಾವು ಈಗಾಗಲೇ ತಿಳಿದಿರೋ ಹಾಗೆ ನಿಮಗೆಲ್ಲ 35 ಫೋರಮ್ಗಳನ್ನ ಕೂಡ ನಡೆಸ್ತಾ ಇದ್ದೀವಿ. ಅದರ ಮಾಹಿತಿ ಎಲ್ಲ ಕೂಡ ನಿಮಗೆ ಕೊಡ್ತೀವಿ. ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಅಧ್ಯಕ್ಷತೆಯಲ್ಲಿ ನಾವು ಯಾವ ಕನ್ನಡ ಸಂಘ ಒಂದು ಆತಿಥ್ಯ ತಗೊಂಡು ಮಾಡ್ತಾರೆ ಅಲ್ಲಿ ಅವ್ರನ್ನ ಕನ್ವೀನರ್ ಆಗಿ ನಾವು ನಮ್ಮ ಶ್ರೀ ಹರ್ಷಿತ್ ಗೌಡ ಅವ್ರನ್ನ ಕನ್ವೀನರ್ ಸಂಚಾಲಕರಾಗಿ ಮಾಡಿದ್ದೀವಿ. ಅವರ ನೇತೃತ್ವದಲ್ಲಿ ಅವರು ಇರೋ ಟಾಂಪಾ ಫ್ಲೋರಿಡಾದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇರೋದು. ಮೊದಲನೇದಾಗಿ ಅವರು ನಮ್ಮ ನಾವಿಕಾ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ. ಅದರಿಂದ ನಾನು ಅವರಿಗೆ ಆಚೆ ಈಗಾಗಲೇ ಸುಮಾರು ರಿಟರ್ನ್ ಮಾಡಿದ್ವಿ. ಈಗಾಗಲೇ ನಾವು ಮಾಡಿದ್ರಲ್ಲಿ 2010ರಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ಕ್ಯಾಲಿಫೋರ್ನಿಯಾ ಅಮೆರಿಕಾದಲ್ಲಾಯಿತು. 2012ರಲ್ಲಿ ಬೆಂಗಳೂರಲ್ಲೇ ಆಯಿತು, ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಆಗಿತ್ತು. 2013ರಲ್ಲಿ ಬಾಸ್ಟನಲ್ಲಾಯಿತು. 2014ರಲ್ಲಿ ತಿರ್ಗಾ ಬೆಂಗಳೂರಲ್ಲೇ ಮಾಡಿದ್ವಿ. 2015ರಲ್ಲಿ ರ್ಯಾಲಿ ನಾರ್ತ್ ಕೆರೋಲಿನಾ ಅಲ್ಲಿ ಮಾಡಿದ್ದು. 2016 ಬೆಂಗಳೂರಿಗೆ. ಸೊ 2017 ಬಂದು ಬೆಂಗಳೂರು ಡ್ಯಾಲಸ್ ಅಲ್ಲಿ ಮಾಡಿದ್ದು. 2018 ಬಂದು ಬೆಂಗಳೂರು ಬೇಜಾರಾಯಿತು, ಬೇರೆ ಕಡೆ ಮಾಡೋಣ ಅಂದರು. ಮೈಸೂರಿಗೆ ಹೋಗೋಣ ಅಂತ ಮೈಸೂರಿಗೆ ಹೋದ್ವಿ, ಹತ್ರದಲ್ಲೇ ಅಂತ ಹೇಳಿ. ಸೊ ಮೈಸೂರಲ್ಲಿ ಮಾಡಿದ್ವಿ. ಸೊ ಆಮೇಲೆ ತಿರ್ಗಿ ಅಮೆರಿಕಾಗೆ ಬಂದು ಸಿನ್ಸಿನಾಟಿ ಒಹಾಯೋದಲ್ಲಿ ಮಾಡಿದ್ವಿ. ತಿರ್ಗಿ 2019ರಲ್ಲಿ ಸಮ್ಮೇಳನ. 2020ರಲ್ಲಿ ಕೋವಿಡ್ ಬಂದಿರೋದ್ರಿಂದ ವರ್ಚುವಲ್ ಅಲ್ಲಿ ಮಾಡಿದ್ವಿ ನಾವು, ಕೋವಿಡ್ ಇದರಲ್ಲಿ. ಸೊ ಅದಾದ್ಮೇಲೆ 2022ಕ್ಕೆ ಬೇರೆ ಎಲ್ಲರೂ ಇನ್ನೂ ಪ್ರಪಂಚದಲ್ಲಿರೋ ಬೇರೆ ಕನ್ನಡಿಗರನ್ನ ಮೀಟ್ ಮಾಡೋಣ ಅಂತೇಳಿ ಹೋಗಿ ಕೀನ್ಯಾಗೆ ಹೋದ್ವಿ. ಇದು ಕೀನ್ಯಾದಲ್ಲಿ ಸಮ್ಮೇಳನ ಮಾಡಿದ್ವಿ, ನೈರೋಬಿ ಕೀನ್ಯಾದಲ್ಲಿ. ಸೊ ಅದು ಮುಗಿದ ಮೇಲೆ ನೆಕ್ಸ್ಟ್ 2023ಕ್ಕೆ ಆಸ್ಟ್ರೇಲಿಯಾಗೆ ಬಂದ್ವಿ. ಅಲ್ಲಿಗೆ ಶಿವಣ್ಣ ಎಲ್ಲ ಬಂದಿದ್ರು. ಸೊ ಅಲ್ಲಿ ತಿರ್ಗಾ 2024ರಲ್ಲಿ ಅಂದರೆ ಹೋದ ವರ್ಷ ಜರ್ಮನಿ ಅಲ್ಲಿ ರೈನ್ಮೇನ್ ಅದರಲ್ಲಿ ಮಾಡಿದ್ವಿ. ಅಲ್ಲಿ ಅವ್ರ ಸಹಯೋಗದಲ್ಲಿ ಅಲ್ಲಿ ಮಾಡಿದ್ವಿ, ಜರ್ಮನಿಯಲ್ಲಿ ಮಾಡಿದ್ವಿ. ಈ ಸಲ 25ಕ್ಕೆ ಫ್ಲಾರಿಡಾ USA, ಟ್ಯಾಂಪಾ ಫ್ಲಾರಿಡಾ USA, ಲೇಕ್ಲ್ಯಾಂಡ್ ಅಲ್ಲಿ ಮಾಡಬೇಕು ಅಂತ ಯೋಜನೆ ಮಾಡಿದ್ದೀವಿ ಈಗ ಆಲ್ರೆಡಿ ಮಾಡಿ ಅದಕ್ಕೆ ಸಾಕಷ್ಟು ತಯಾರಿಗಳು ಆಗ್ತಾ ಇದೆ. ಈಗಾಗಲೇ ಇದು ಸಮ್ಮೇಳನ ಮಾಡೋದೊಂದೇ ಅಲ್ಲ ಈ ಆರ್ಗನೈಸೇಷನ್ ಉದ್ದೇಶ. ಇದಲ್ಲದೆ ನಾವು ಕೂಡ ಹೊರನಾಡಲ್ಲಿದ್ದು ನಮ್ಮ ಊರಿಗೆ ನಾವೇನಾದ್ರು ಮಾಡಬೇಕಲ್ಲ, ಪ್ರೋಗ್ರಾಮ್ ಮಾಡೋದಾಗಲಿ ಕನ್ನಡ ಬೆಳೆಸೋದಲ್ಲದೆ ಇಲ್ಲಿ ಬೇಕಾದಾಗ ಏನು ಮಾಡಬೇಕು, ಇಲ್ಲಿ ಪ್ರವಾಹ ಪೀಡಿತರಿಗೆ
ನನ್ನ ನೆರವು ಬಂದಿದ್ದೀವಿ. ಕೆಲವು ಸತಿ ಕೋವಿಡ್-19 ನಾವು ಇದಕ್ಕೆ ಮುಖ್ಯಮಂತ್ರಿ ನಿಧಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಹಾಗೂ ಆಶಾ ಕಾರ್ಯಕರ್ತರಿಗೆ ಧನ ಸಹಾಯ ಮಾಡಿದ್ದೀವಿ. ಕಲಾವಿದರಿಗೆ ಧನ ಧಾನ್ಯ ಸಹಾಯ ಕೂಡ ಮಾಡೋ ಆರ್ಗನೈಸೇಷನಿಂದ. ಹಾಗೂ ಅದೇ ಟೈಮಲ್ಲಿ ನಾವು ಎವ್ರಿ ವರ್ಷ 500 ಕಂಪ್ಯೂಟರ್ ಟ್ಯಾಬ್ಲೆಟ್ಗಳನ್ನ ಕೊಡ್ತೀವಿ ನಾವು. ಬೇಸಿಕಲಿ ಇದು ಲಾಸ್ಟ್ ಮಾಡಿದಾಗ ರೋಟರಿ ಕ್ಲಬ್ ಮತ್ತು ಪಬ್ಲಿಕ್ ಟಿವಿ ಸಹಭಾಗಿತ್ವದಲ್ಲಿ ಮಾಡಿದ್ದೀವಿ ನಾವು. ಸೊ ಈ ಥರ ಬೇಸಿಕಲಿ ಇದೊಂದೇ ಅಲ್ಲದೆ ಯುವಜನ ಪ್ರೇರಣೆಗಳು, ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಹಾಗೂ ಪರೋಪಕಾರಿ ಚಟುವಟಿಕೆಗಳು ಮಾಡ್ತಾ ಬಂದಿದ್ವಿ. ನಾವೀಗ ಕೇವಲ ಸಂಸ್ಥೆ ಅಲ್ಲ, ಇದು ಪ್ರಪಂಚದಾದ್ಯಂತ ಕನ್ನಡಿಗರ ಸಂಭಾವನೆ, ಸಹಯೋಗ, ಹೃದಯಂಗಮತೆ ನಾವೀಗ ತರುವಂತ ಮಾಡುವಂತ ಸಂಸ್ಥೆ ಆಗಿದೆ. ಹಾಗೂ ಈ ಸತಿ ಫ್ಲಾರಿಡಾ ನಡೀತಿರೋ ಕನ್ವೆನ್ಷನ್ ಅಲ್ಲಿ ಸುಮಾರು 3 ದಿನಗಳ ಕಾಲ ನಡೆಯುತ್ತೆ. ಆ 3 ದಿನಗಳು ಏನೇನು ಫೋರಮ್ ಇದೆ, ಏನೇನಿದೆ ಅಂತ ಹೇಳಿ ನಮ್ಮ ಶಿವಕುಮಾರ್ ಅವರು ಮಾತಾಡ್ತಾರೆ. ಅವ್ರಿಗೆ ಕೊಡ್ತೀನಿ. ಬಗ್ಗೆನೂ ಹೇಳ್ತೀನಿ. ಬಿಸ್ನೆಸ್ ಫೋರಮ್ ಬಹಳ ಮುಖ್ಯವಾಗಿ ನಮ್ಮ ಕನ್ನಡಿಗರು ಬಿಸ್ನೆಸ್ಗಳಲ್ಲಿ ಮುಂದೆ ಬರಬೇಕು. ವಾಣಿಜ್ಯೋದ್ಯಮಿಗಳು ಅಥವಾ ಸ್ಟಾರ್ಟ್ಅಪ್ ಕಂಪನಿಗಳು, ವೆಂಚರ್ ಕ್ಯಾಪಿಟಲಿಸ್ಟ್ ಎಲ್ಲ ಬಂದರೆ ಅವರ ಬಿಸ್ನೆಸ್ ಪಿಚ್ ಮಾಡ್ತಾರೆ ಅಲ್ಲಿ. ಅದ್ರ ಬಗ್ಗೆ ಅಕ್ರೆಡಿಟೆಡ್ ಇನ್ವೆಸ್ಟರ್ಸ್ ಅಂತಿದೆ. ಅಂದರೆ ದುಡ್ಡು ಇನ್ವೆಸ್ಟ್ ಮಾಡೋವಂಥವ್ರು ನಮ್ಮ ಕನ್ನಡಿಗರಲ್ಲಿ ಯಶಸ್ವಿ ಆಗಿರೋರು ಫೈನಾನ್ಸಲ್ಲಿ ಅಂಥವರೆಲ್ಲ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ನಾವು ಇಲ್ಲಿಂದ ಎಷ್ಟೋ ಜನ ಬಿಸ್ನೆಸ್ ಅವ್ರನ್ನ ಅಲ್ಲಿಗೆ ಕರೆಸ್ಕೊತೀವಿ, ಅವರೇ ಬಂದು ಪ್ರೆಸೆಂಟ್ ಮಾಡ್ತಾರೆ. ಸಾಕಷ್ಟು ಕಂಪನಿಗಳು ಈಗಾಗಲೇ 7 ಬಾರಿ ಬಂದು ಅವರುಗಳು ಅಲ್ಲಿ ಅವರ ಬಿಸ್ನೆಸ್ ಬಗ್ಗೆ ಮಾತಾಡಿ ಅಲ್ಲಿಂದ ಅಮೆರಿಕಾದಲ್ಲಿ ಯಶಸ್ವಿಯಿಂದ ಇರೋಂಥ ಕನ್ನಡಿಗರು ದುಡ್ಡು ಹಾಕಿ ಸಾಕಷ್ಟು ಯಶಸ್ಸಿಗೆ ಎಲ್ರಿಗೂ ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ ಇಲ್ಲಿಗೆ. ಅದು ಬಿಸ್ನೆಸ್ ಫೋರಮ್ ನಡೆಯುತ್ತೆ. CME ಅಂತಾರೆ, ಡಾಕ್ಟರ್ಸ್ಗಳಿಗೆ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಷನ್ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಶನ್ ಇದೆ. ಡಾಕ್ಟರ್ಸ್ಗಳಿಗೆ ಅನುಕೂಲ ಆಗುತ್ತೆ. ಸುಮಾರು 200ರಿಂದ 300 ಡಾಕ್ಟರ್ಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ವಿಮೆನ್ಸ್ ಫೋರಮ್ ಭಾಳ ಮುಖ್ಯವಾಗಿ ಸೋಷಲ್ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ಇನ್ಸ್ಪಿರೇಷನ್ ಟಾಕ್ಸು ವಿಮೆನ್ನಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ವಿಮೆನ್ನು ಅವ್ರನ್ನೆಲ್ಲರನ್ನೂ ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿಸ್ತೀವಿ. ಮತ್ತು ಚಿಲ್ಡ್ರನ್ಸ್ ಮಕ್ಕಳಿಗೋಸ್ಕರ, ಯಾಕೆಂದರೆ ಅಲ್ಲಿ ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿಯಾಗಲಿ ಅಥವಾ ಕನ್ನಡದ ಬಗ್ಗೆ ಮುಂದೆ ಬರೋದಕ್ಕೆ ಏನೆಲ್ಲ ಅವಕಾಶ ಕೊಡ್ಬೋದು. ಕರ್ನಾಟಕ ರಾಜ್ಯ ಕೂಡ ಎಷ್ಟೋ ಪ್ರೋತ್ಸಾಹ ಕೊಟ್ಟಿದೆ. ಹಾಗೆ ಅದನ್ನು ಮುಂದುವರಿಸಬೇಕು ಅಂದ್ಬಿಟ್ಟು ಕನ್ನಡ ಕಲಿ ಕಾರ್ಯಕ್ರಮ ಸುಮಾರು 52 ಕನ್ನಡ ಸಂಘಗಳಲ್ಲಿ ಮಾಡ್ತಾ ಇರೋಂಥ ಕನ್ನಡ ಕಲಿ ಕಾರ್ಯಕ್ರಮನ ಒಟ್ಟಾರೆ ಸೇರಿಸಿ ಅವತ್ತು ಇನ್ನೂ ಹೇಗೆ ಮಕ್ಕಳಿಗೆ ಕನ್ನಡ ಚೆನ್ನಾಗಿ ಕಲಿಯೋ ಥರ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಫೋರಮ್ ಎಲ್ರಿಗೂ ಗೊತ್ತು, ಭಕ್ತಿ ಬಗ್ಗೆ ಆಗಲಿ ಅಥವಾ ದೈವಿಕವಾಗಿ ಆಗಲಿ ಸ್ಪಿರಿಚುವಲ್ ಫೋರಮ್ ಇರುತ್ತೆ. ಭಗವತ್ ಚಿಂತನ, ವಿಷ್ಣು ಸಹಸ್ರನಾಮ, ಅದು ಗಣೇಶ ಹಬ್ಬದ ಸಮಯದಲ್ಲೇ ಬರ್ತಾ ಇರೋದ್ರಿಂದ ನಾವು ಗಣೇಶನ ಹಬ್ಬನೂ ಕೂಡ ಗ್ರ್ಯಾಂಡಾಗಿ ಮಾಡ್ತೀವಿ. ಅಲ್ಲಿ 3000 ಜನ ಕನ್ನಡಿಗರು ಒಟ್ಟಿಗೆ ಸೇರಿ ಗಣೇಶನ ಹಬ್ಬ ಮಾಡೋದು ಇದು ಒಂದು ವಿಶೇಷ ಸುದ್ದಿ. ಹಾಗೆ ಕೂಡ ಬೇರೆ ಫೋರಮ್ ಅಂದರೆ ಯೂತ್ ಫೋರಮ್, ಮಕ್ಕಳಿಗೆ ಯಾವ ಥರ ಅವರು ಸ್ಕೂಲ್ಗಾಗಲಿ ಕಾಲೇಜಲ್ಲಾಗಲಿ ಹೇಗೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದು ಅದ್ರ ಬಗ್ಗೆ ಎಲ್ಲ ಫೋರಮ್ ಇರುತ್ತೆ. ಮತ್ತು ಈ ಸರಿ ವಿಶೇಷವಾಗಿ AI ಫೋರಮ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, AI ಇವಾಗ ಮುಂದೆ ಬರ್ತಾ ಇರೋವಂಥ ಒಂದು ತಂತ್ರಜ್ಞಾನ. ಹಾಗಾಗಿ ಅದ್ರ ಕಡೆ ಎಲ್ಲರೂ ಗಮನ ಕೊಡಬೇಕು ಅನ್ನೋದ್ರಿಂದ ಯಾವುದೇ ಏಜ್ ಆಗಲಿ, ಓಕೆ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದರೂ ಕೂಡ ಇವಾಗ AI ಬಗ್ಗೆ ತಿಳ್ಕೊಳ್ಳೇಬೇಕು. ಅದರಿಂದ ಆ ಕಾರ್ಯಕ್ರಮನೂ ಇಟ್ಕೋತೀವಿ. ಮತ್ತು ನಾನು ಈಗಾಗಲೇ ಹೇಳಿದಾಗೆ 52 ಕನ್ನಡ ಸಂಘಗಳಿದೆ ಅಮೆರಿಕಾದಲ್ಲಿ. ಅದರ ಅಧ್ಯಕ್ಷರುಗಳು ಇರ್ತಾರೆ. ನಾನು ಒಂದು ಕಾಲದಲ್ಲಿ ನ್ಯೂಯಾರ್ಕ್ ಕನ್ನಡ ಕೂಟದ ಅಧ್ಯಕ್ಷ ಆಗಿದ್ದೆ. ಹಾಗೆ 52 ಕನ್ನಡ ಸಂಘಗಳಲ್ಲೂ ಅಧ್ಯಕ್ಷರು ಇರ್ತಾರೆ. ಅವರೆಲ್ಲರೂ ಬಂದರೆ ನಾವು ಏನಪ್ಪ ಮಾತಾಡ್ತೀವಿ ಅಂತಂದರೆ ಹೇಗೆ ಒಂದು ಕನ್ನಡ ಸಂಘನ ಅದ್ದೂರಿಯಿಂದ ಕಾರ್ಯಕ್ರಮಗಳನ್ನ ನಡೆಸಬೇಕು, ಹೇಗೆ ಮಾಡ್ಬೋದು, ಯಾವ್ಯಾವ ಅನುಕೂಲತೆ ಪಡಿಬೋದು ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತೀವಿ. ಹಾಗಾಗಿ ಅಧ್ಯಕ್ಷರುಗಳು ಅವರ ಅಧ್ಯಕ್ಷತೆಯಲ್ಲಿರುವಂಥ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಸೊ ನಾನು ಇನ್ನೂ ತುಂಬ ಫೋರಮ್ಗಳಿದೆ, ಆದರೆ ಸಮಯದ ಕಾಲಾವಧಿ ಇರೋದ್ರಿಂದ ಮುಂದೆ ಪ್ರತಿಭಾ ಅವ್ರಿಗೆ ಕೊಡ್ತೀನಿ. ಆಮೇಲೆ ಬೇಕಾದ್ರೆ ಪ್ರಶ್ನೋತ್ತರದಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ನಾಯಕನಾಗಿ ನಾನೇ ನಿಂತಿದ್ದೆ. ಮಿಕ್ಕೆಲ್ಲ ಡ್ಯಾನ್ಸ್ ಮಾಡಿದ್ರು, ನಾನು ಅವ್ರ ಜೊತೆಗೂ ಮಾಡಿದೆ. ಅದೆಷ್ಟು ಚೆನ್ನಾಗಿ ಮಾಡಿದ್ರು. ಅದರಿಂದ ಪ್ರತಿಯೊಂದು ಎನಿ ಫೋರಮ್, ಯಾವುದೇ ಒಂದು ವೇದಿಕೆ ಆದ್ರೂ ಅಲ್ಲಿಗೆ ಹೋಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಎಷ್ಟು ಇಲ್ಲಿತ್ತು, ಎಷ್ಟು ವಿಷಯ ತಿಳ್ಕೊಂಡಿದ್ರು, ಎಷ್ಟು ವಿಷಯ ತಿಳ್ಕೋಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಇದೆಲ್ಲ ಸೇರಿ ಕಲಿಕೆಯ ನಾವೀಗ ಒಂದು ಕರ್ನಾಟಕದ ನಮ್ಮ ಅಭಿಮಾನದ
ಆತ್ಮೀಯವಾದ ಮನಸ್ಸು ಮೆಚ್ಚಿದ ಕನ್ನಡ ಭಾಷೆಯಲ್ಲಿ ಅವರೆಲ್ಲ ಮಾತಾಡ್ತಾ ಎಲ್ಲ ವಿಚಾರಗಳನ್ನು ಹಂಚ್ಕೊತಾ ಇದ್ರು. ಆ ಒಂದು ಸಂವಾದ ಇತ್ತಲ್ಲ, ಆ ಸಂವಾದನೆ ತುಂಬ ಸಂತೋಷ ಆಗ್ತಾ ಇತ್ತು. ನಾ ಯಾಕೆ ಇದು 2015 ಹೇಳಿದೆ ಅಂದರೆ 2015 ನಾವು ಹೋಗಿದ್ದೆ, ಆರಾಮಾಗಿದ್ದೆ, ಕರೆ ಮಾಡಿದ್ದೀನಿ, ಎಲ್ಲ ಒಂದು ಕಾಲ್ ಬಂತು ಶಿವಕುಮಾರ್ ಅವರಿಂದ, ಈ ಸಲ ನೀವು ಬರ್ಬೇಕು ಸರ್ ಅವರು. ಅವ್ರಿಗೆ ಜ್ಞಾಪಕ ಇದೆಯವರು, ನಾನು ಬಂದಿದ್ದೀನಲ್ಲ ಅಂದರೆ, ನೀವು ಬಂದಿದ್ದೀರಲ್ಲ, ನೀವು ಪ್ರತಿ ವರ್ಷವೂ ಬರ್ಬೇಕು ಸರ್, ನಮ್ಗೆ ಆಸೆ ಇದೆ, ಅಷ್ಟು ಬನ್ನಿ ಸರ್. ಅದು ಆ ವಿಶ್ವಾಸ, ಆ ಪ್ರೀತಿ, ಅದೇ ನನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು, ಇಲ್ಲಿ ಮುಂದೆನೂ ಕರ್ಕೊಂಡು ಹೋಗೋದು. ಈ ಒಂದು ವಿಶ್ವಾಸ ಪ್ರೀತಿ ಅವ್ರು ಹೇಗೆ ಹಾತೊರಿತಿದ್ದಾರೆ ಹಾಗೆ ನಾವು ಹಾತೊರಿತೀವಿ. ಚದುರಿ ಹೋಗಿರೋ ಪ್ರತಿಯೊಬ್ಬ ಕನ್ನಡಿಗರ ಜೊತೆ ಮಾತಾಡಬೇಕು ಅಂತ ಆಸೆ, ಆ ಆಸೆ ನೆರವೇರೋದು ಈ ಥರ ಸಮಾರಂಭಗಳು, ಸಮಾವೇಶಗಳಲ್ಲಿ. ಇದು ಒಳ್ಳೆ ಒಂದು ಅದ್ಭುತವಾದ ಸಮಾವೇಶ ಮಾಡ್ತಾರೆ. ಅಲ್ಲಿ 3 ದಿವಸ ಕನ್ನಡ 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 ಕಲರವ ಅಲ್ಲಿ ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು, ಭಾಳ ಸಂತೋಷ ಆಗುತ್ತೆ. ಇಂಥ ಒಂದು ಸಮಾರಂಭಕ್ಕೆ ಅವರು ಎಲ್ಲರನ್ನೂ ಕರೆದಿರೋದು, ನನ್ನ 2ನೇ ಸಲ ಕರೆದಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮರಿಬೇಡಿ, 2015 ಬಂದಿದ್ದೆ, 2025 ಕರೆದಿದ್ದೀರಿ, 2035ಕ್ಕೂ ನಾನು ಇರ್ತೀನಿ. ಅವಾಗ ಬರ್ತೀನಿ. ಅಪ್ಲಿಕೇಶನ್ ಇವೆಲ್ಲ ಹಾಕೋಬೇಕು. ಓಪನ್ ಇನ್ವಿಟೇಷನ್ ಕೊಟ್ಟರೆ ಅಪ್ಲಿಕೇಶನ್ ಆಗ್ತಾ ಇರಲಿಲ್ಲ. ಬಟ್ ಏನಂದರೆ, ಒಂದು ಇಲ್ಲಿಂದ ನಮ್ಮ ದೂರ ಹೋಗಿರೋ ನಮ್ಮ ಆತ್ಮೀಯರಿಗೂ ಬಂಧುಗಳಿಗೆ ಅವರ ಹಾತೊರೆತಿರೋ ಆ ಸೆಂಟಿಮೆಂಟ್, ಆ ಭಾವನೆಗಳ ಹೃದಯನ ನಾವು ಕೊಡಬೇಕು. ಅದು ಚೆನ್ನಾಗಾಗಲಿ, ಸಮಾರಂಭ ಯಶಸ್ವಿಯಾಗಲಿ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಜೊತೆ ಇವರು ಬರ್ತಾ ಇದ್ದಾರೆ, ಅದಕ್ಕೂ ಇನ್ನು ಶ್ರೀಮಾನ್ ರಮೇಶ್ ಅವರು ಬರ್ತಾ ಇದ್ದಾರೆ, ಶ್ರೀಮಾನ್ ರಕ್ಷಿತ್ ಅವರು ಬರ್ತಾ ಇದ್ದಾರೆ. ಅವರೆಲ್ಲರ ಜೊತೆ ಇನ್ನು ಬೇಕಾದ ಜನ ನಾಟಕ ಆಡೋರು, ಹಾಡು ಹೇಳೋರು ಪ್ರತಿಯೊಬ್ಬರು ಇರ್ತಾರೆ. ಎಲ್ಲದಕ್ಕಿಂತ ನಾವು ವಿಶ್ವ ಕನ್ನಡಿಗರು, ವಿಶ್ವದಲ್ಲಿ ಆನಂದವಾಗಿರೋಣ, ಸಂತೋಷವಾಗಿರೋಣ. ಸಮಾರಂಭ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಈ ಸಮಾರಂಭಕ್ಕೆ ಬೇಕಾದ ಒಂದು ಪ್ರಚಾರನೂ ಭಾಳ ಮುಖ್ಯ ಆಗುತ್ತೆ. ಆ ಪ್ರಚಾರ ಕೊಡೋಕ್ಕೆ ನನ್ನ ಬಂಧುಗಳು, ನನ್ನ ಸ್ನೇಹಿತರು ನೀವೆಲ್ಲ ಇದ್ದೀರಿ. ನೀವೆಲ್ಲರೂ ಆ ಪ್ರಚಾರನ ಚೆನ್ನಾಗಿ ಕೊಡ್ತೀರಾ ಅಂತ ನನಗೆ ಗೊತ್ತು. ಆದರೂ ಇನ್ನೊಂದ್ಸಲ ನಿಮಗೂ ಅಪ್ಲಿಕೇಶನ್ ಹಾಕ್ತೀನಿ, ದಯವಿಟ್ಟು ಪ್ರಚಾರ ಕೊಡಿ. ಧನ್ಯವಾದಗಳು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ಮತ್ತು ಸಂಪೂರ್ಣವಾದ ನಮ್ಮ ತಂಡ ಇಲ್ಲಿ ವೇದಿಕೆ ಮೇಲೆ. ಯಾರಾದರೂ ಅನಿವಾಸಿ ಕನ್ನಡಿಗರಿದ್ದರೆ ಅವ್ರಿಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮದ ಗೆಳೆಯರಿಗೆ, ನಮ್ಮ ನಿರೂಪಕಿಯವರಿಗೆ, ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ನಾನು ಶ್ರೀನಾಥ್ ಅವರ ಅವಶ್ಯಕತೆ ಈ ಪತ್ರಿಕಾಗೋಷ್ಠಿಗೆ ಇಲ್ಲ. ಇವರು ಬಂದಿದ್ದಾರೆ, ಏನು ಮಾಡ್ತಾರೆ ಅಂತ ಅವರು ಹೇಳಬೇಕು. ಅವರು ಪ್ರೀತಿಯಿಂದ ಕರೆದಿದ್ದಾರೆ, ಅದರಿಂದ ನಾನು ಅತ್ಯಂತ ಸಂಕೋಚದಿಂದ ಇಲ್ಲಿ ಮಾತನಾಡಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವಿಕಾದ್ರ ಅರ್ಥ ಏನು? ಅದು ಏಕವಚನದಲ್ಲಿ ನಾನು ವಿಶ್ವ ಕನ್ನಡಿಗ, ಬಹುವಚನಕ್ಕೆ ಹೋದರೆ ನಾವು ವಿಶ್ವ ಕನ್ನಡಿಗರು ಅಷ್ಟೇ. ಅಂದರೆ ಪ್ರಪಂಚದ ಎಲ್ಲ ಕಡೆ ಕನ್ನಡಿಗರು ಒಟ್ಟಾಗ್ತಿದ್ದಾರೆ. ಒಟ್ಟಾಗಿ ಕನ್ನಡದ ಸಂಸ್ಕೃತಿಯ ಚಿಂತನೆ, ಕನ್ನಡ ಸಂಸ್ಕೃತಿ ಅಂದರೆ ನಾವು ಆಡೋ ಬರೀ ಮಾತು ಅಷ್ಟೇ ಅಲ್ಲ, ನಾವು ಹೊರಡಿಸುವ ಸದ್ದು ಮಾತ್ರ ಅಲ್ಲ, ಅದು ಒಂದು ಆತ್ಮದ ಅಭಿವ್ಯಕ್ತಿ. ಅದರಿಂದ ನೂರಾರು ಮಜಲುಗಳು, ಆಯಾಮಗಳಿದೆ. ಕನ್ನಡ ನಾಟಕ ಇದೆ, ಕನ್ನಡ ಸಾಹಿತ್ಯ ಇದೆ, ಕನ್ನಡ ಚಲನಚಿತ್ರ, ಕ್ರೀಡೆ, ನೂರಾರು ಚಿತ್ರಕಲೆ, ವರ್ಣಕಲೆ, ಅನೇಕ ಮಗ್ಗುಲುಗಳನ್ನು, ಆಯಾಮಗಳನ್ನು ಸಂಸ್ಕೃತಿ ಹೊಂದಿರುತ್ತೆ. ಹಾಗಾಗಿ 3 ದಿನದಲ್ಲಿ ಅವೆಲ್ಲವುಗಳ ಸಮನ್ವಯ ಇರುತ್ತೆ. ಅದು ನೋಡೋದಕ್ಕೆ ಕಣ್ಣಿಗೆ ಹಬ್ಬ, ಸಂತೋಷ, ಸಂಭ್ರಮ. ಮಕ್ಕಳಿಗೆ ಏನೋ ಒಂದು ಕಡೆ ಕಾರ್ಯಕ್ರಮ ನಡೀತಿರುತ್ತೆ, ಮಹಿಳೆಯರಿಗೆ ನಡೀತಿರುತ್ತೆ, ಫ್ಯಾಷನ್ ಪೆರೇಡ್ ನಡೀತಿರುತ್ತೆ, ಬಿಸ್ನೆಸ್ ಫೋರಮ್ ನಡೀತಿರುತ್ತೆ, ವೈದ್ಯರುಗಳೆಲ್ಲ ಹೊಸ ಹೊಸ ಸಂಶೋಧನೆ ಬಗ್ಗೆ ಮಾತನಾಡ್ತಿರ್ತಾರೆ, ಉದ್ದಿಮೆಗಾರರು ಕೂತ್ಕೊಂಡು ಮಾತನಾಡ್ತಿರ್ತಾರೆ. ಇದರ ಮಧ್ಯೆ ಹಾಡು, ನೃತ್ಯ, ಕುಣಿತ ಎಲ್ಲ ಇರುತ್ತೆ. ನಾನು ಇದನ್ನು ಬಹಳಷ್ಟು ಸಂತೋಷಪಟ್ಟು ಭಾಗಿಯಾಗಿರ್ತಕ್ಕಂಥ ಅದೃಷ್ಟವಂತ. ಕಳೆದ
4 ದಶಕಗಳಿಂದ ಅಂತ ಹೇಳಬಹುದು. ಅದು ನನಗೆ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನನ್ನ 6ನೇ ಪಾಸ್ಪೋರ್ಟಿನ ಎಲ್ಲ ಹಾಳೆಗಳ ಮೇಲೂ ಅಮೆರಿಕನ್ ಸೀಲ್ ಗುದ್ದಿ ನೋಡಿದರೆ ನನ್ನ ಮಕ್ಕಳು ಇದನ್ನು ಬೈಬಲ್ ಅಂತ ತಮಾಷೆ ಮಾಡ್ತಿರ್ತಾರೆ. ಅಷ್ಟು ನಾನು ಅಲೆಮಾರಿಯಾಗಿ ಅನೇಕ ದೇಶಗಳಿಗೂ ಹೋಗಿದ್ದೇನೆ, ಅದರಲ್ಲಿ ಅಮೆರಿಕ ಪ್ರಧಾನವಾಗಿ. ಈ ಹೊತ್ತಲ್ಲಿ ಏನು ನಾನು ಹೇಳಬೇಕಾದ್ದೇನೆಂದರೆ, ನಿಜಕ್ಕೂ ಅಮೆರಿಕದಲ್ಲಿರುವ ಕನ್ನಡಿಗರು, ಕನ್ನಡ ಸಂಸ್ಕೃತಿ, ಅಲ್ಲಿಯ ಒಗ್ಗಟ್ಟು, ಅಲ್ಲಿಯ ಉತ್ಸಾಹ, ಸಂಭ್ರಮ, ಆಚರಣೆ, ಬದ್ಧತೆ, ಕಮಿಟ್ಮೆಂಟ್ ಅಂತೀವಲ್ಲ, ಅದು ನಿಜಕ್ಕೂ ಬೆಂಗಳೂರಿನಲ್ಲಿ ಕಾಣೆಯಾಗಿದೆ. ಇದು ನಾನು ನಿಜವಾಗಿ ಇದನ್ನು ಅನುಭವಿಸಿ ಹೇಳ್ತಿರೋವಂಥದ್ದು. ಯಾಕೆಂದರೆ ಒಂದು ದೇಶವನ್ನು ಬಿಟ್ಟು ದೂರ ಹೋದಾಗ ತಾಯ್ನಾಡಿನಿಂದ ಏನೋ ಮಹತ್ವವಾದದನ್ನು ಬಿಟ್ಟು ಬಂದಿದ್ದೀವಲ್ಲಿ ಅನ್ನಕ್ಕಂಥ ಒಂದು ಹಳಹಳಿಕೆ ಇರುತ್ತಲ್ಲ, ನಾಸ್ಟಾಲ್ಜಿಯಾ, ಆ ಭಾವನೆಯಿಂದ ಅಲ್ಲಿರೋರೆಲ್ಲ ಸಂಸ್ಕೃತಿಗೆ ಆತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಸುಮಾರು 10 ಲಕ್ಷದಷ್ಟು ಕನ್ನಡಿಗರು ಅಮೆರಿಕದಲ್ಲಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿ. ಅದರಲ್ಲಿ ಸಣ್ಣ ಪುಟ್ಟ ಸಂಘಟನೆಗಳಿದ್ದಾವೆ, ದೊಡ್ಡ ಸಂಘಟನೆಗಳಿದ್ದಾವೆ. ಕ್ಯಾಲಿಫೋರ್ನಿಯಾದಲ್ಲಿರೋದ್ರಲ್ಲಿ ಬಹಳ ದೊಡ್ಡ ಕನ್ನಡ ಸಂಘಟನೆ ಇದೆ. ಅಲ್ಲಿ ಒಬ್ಬರು ಹರಿಹರೇಶ್ವರ ಅಂತ ಇದ್ದರು, ಅಮೆರಿಕನ್ನಡ ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ರು. ನಾವಿಲ್ಲಿಂದ ಅವ್ರಿಗೆ ತುಂಬ ಲೇಖನ ಕಳಿಸೋದು, ಬೇರೆ ಬೇರೆ ಥರದ ಮುದ್ರಣ ಸಹಾಯಗಳನ್ನು ಮಾಡ್ತಾ ಇದ್ವಿ. ಅವರು ಹರಿಹರೇಶ್ವರ ಅಂತ, ಅವರ ಶ್ರೀಮತಿಯವರು ನಾಗಲಕ್ಷ್ಮಿ ಹರಿಹರೇಶ್ವರ. ಅವರಿಬ್ಬರು ಎಷ್ಟು ಶ್ರದ್ಧೆಯಿಂದ ಪತ್ರಿಕೆ ನಡೆಸಿದ್ರು ಅಂದರೆ ನನಗೆ ಈಗಲೂ ನೆನಪಿದೆ. ಆ ಪತ್ರಿಕೆಗೆ ಅವರು ಅಚ್ಚು ಮಾಡಿ ಎಲ್ಲರಿಗೂ ಮನೆ ಮನೆಗಳಿಗೆ ಅಂಚೆ ಕಳಿಸಿ ಕನ್ನಡ ಸಂಸ್ಕೃತಿಯನ್ನು ಪ್ರಸಾರ ಮಾಡಬೇಕು ಅಂತ ಇಲ್ಲಿಂದ ಲೇಖನ ಬರೆಸಿ ಅಲ್ಲಿ ಲೇಖನ ಬರೆಸ್ತಾ ಇದ್ರು. ಆ ದಂಪತಿಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ, ಆದರೆ ಅವರ ಕನ್ನಡ ಸೇವೆಯನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ತೇನೆ. ಆ ರೀತಿ ಅಲ್ಲಿ ಅನೇಕ ಕನ್ನಡ ಸಂಘಟನೆಗಳಿತ್ತು. ಅದು ಒಂದು ವೇದಿಕೆಯಲ್ಲಿ ಬರಬೇಕು ಅಂತಕ್ಕಂಥ ಇಚ್ಛೆಯಿಂದ ಅಕ್ಕ ಪ್ರಾರಂಭವಾಯಿತು, ನಾವಿಕ ಪ್ರಾರಂಭವಾಯಿತು. ಅಕ್ಕ ಒಂದು ವರ್ಷ ನಡೆಯುತ್ತೆ, ಇನ್ನೊಂದು ವರ್ಷ ನಾವಿಕ ನಡೆಯುತ್ತೆ. ಎರಡೂ ಕಡೆ ಕನ್ನಡದ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಅನೇಕ ಕಲಾವಿದರು, ತಂತ್ರಜ್ಞರು ಅಲ್ಲಿ ಹೋಗ್ತಾರೆ, ಭಾಗವಹಿಸ್ತಾರೆ. ಸಂತೋಷವಾಗಿ ಒಂದು ಲಾಂಗ್ ವೀಕೆಂಡ್ ಬರುವಾಗ ಅವರು ಅದನ್ನು ಇಟ್ಕೊಂಡು, ಅದಾದಮೇಲೆ ಯಾರೂ 3 ದಿನಕ್ಕೆ ಅಮೆರಿಕಕ್ಕೆ ಹೋಗಲ್ಲ. 3 ದಿನ ಆದಮೇಲೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಅಲ್ಲಿ ಯಾರೋ ಬಂಧುಗಳಿರ್ತಾರೆ, ಸ್ನೇಹಿತರಿರ್ತಾರೆ, ಅಲ್ಲೆಲ್ಲ ಸುತ್ತಾಡಿ ಇಡೀ ಅಮೆರಿಕದ ಒಂದು ಸಿಹಿಯ ಆತಿಥ್ಯವನ್ನು ಸ್ವೀಕರಿಸ್ಕೊಂಡು ಬರ್ತಕ್ಕಂಥದ್ದು. ನಾನು ಯಾಕೆ ಸೌಭಾಗ್ಯ ನಂದು ಅಂತ ಹೇಳ್ತೆ ಅಂದರೆ, ಒಬ್ಬ ಕನ್ನಡ ನಿರ್ದೇಶಕನಾಗಿ ಅಲ್ಲಿ 3 ಚಲನಚಿತ್ರಗಳನ್ನು ಚಿತ್ರೀಕರಿಸುವ, 1 ಧಾರಾವಾಹಿಯನ್ನು ಚಿತ್ರೀಕರಿಸುವಂಥ ಒಂದು ಅದೃಷ್ಟ ನನ್ನದಾಗಿತ್ತು. ಮೊದಲನೇದಾಗಿ ನಾನು 95ರ ಸುಮಾರಿಗೆ ಹೋಗಿ 96ರಲ್ಲಿ ಅಮೆರಿಕ ಚಿತ್ರೀಕರಣ ಮಾಡಿದಾಗ ಅಲ್ಲಿ NRI, ನೀವು ಟೈಟಲ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟೊಂದು ಮಂದಿ ನಮಗೆ ಕಾರುಗಳನ್ನು ಕೊಟ್ಟವರು, ಮನೆಗಳನ್ನು ಕೊಟ್ಟವರು, ಕಲಾವಿದರನ್ನು ಕೊಟ್ಟವರು, ಲೊಕೇಶನ್ ಪರ್ಮಿಷನ್ಸ್ ಕೊಡಿಸ್ತಂಥವರು ತುಂಬ ಜನ ಅಲ್ಲಿ ನನಗೆ ಸಹಾಯ ಮಾಡಿದರು. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ವಿಸ್ತೃತವಾಗಿ ಪ್ರದರ್ಶನಗೊಂಡಂಥ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರವಾಗಿ ಕೂಡ ಅಮೆರಿಕ ಆಯಿತು. ಅದಾದಮೇಲೆ ನಾನು ಪ್ರತಿಬಿಂಬ ಅನ್ನೋ ಧಾರಾವಾಹಿಯನ್ನು ಮಾಡಿದೆ. ಅದಾದಮೇಲೆ ನನ್ನ ಪ್ರೀತಿಯ ಹುಡುಗಿ ಎನ್ನುವಂಥ ಸಿನಿಮಾವನ್ನು ಕೂಡ ಅಮೆರಿಕದಲ್ಲಿ ಮಾಡಿದೆ. ಈಗ 3ನೇ ಚಿತ್ರ ಅಮೆರಿಕ ಭಾಗ 2 ಚಿತ್ರೀಕರಣ ಮುಗಿದು ಬಿಡುಗಡೆಗೆ ಅಣಿಯಾಗಿರುವುದನ್ನು ಕೂಡ ಹೇಳೋದಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಇದೆಲ್ಲ ಆಗಿದ್ದು ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರ ವಿಶೇಷ ಪ್ರೀತಿ ಮತ್ತು ಆತಿಥ್ಯದಿಂದ ಆಯಿತು. ಇದು ಬಹಳ ಮುಖ್ಯ. ಇದರ ಜೊತೆಗೆ ಪ್ರತಿ ವರ್ಷ ಅಮೆರಿಕದಲ್ಲಿ ನಾವಿಕಕ್ಕೆ ಅಕ್ಕ ಅಲ್ಲದೆ ಎಕ್ಸ್ಕ್ಲೂಸಿವ್ ಫಾರ್ ಲಿಟ್ರೇಚರ್, ಸಾಹಿತ್ಯಕ್ಕೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ರಂಗ ಅಂತ ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಸಂಪೂರ್ಣವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚರ್ಚೆ, ವಿಚಾರಗೋಷ್ಠಿಗಳು ನಡೆಯುತ್ತೆ. ಅದು ಕೂಡ ಬಹಳ ಅರ್ಥಪೂರ್ಣವಾದಂಥದ್ದು. ಅಂದರೆ ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರು ಬಹಳ ಸೂಕ್ಷ್ಮಮತಿಗಳಾಗಿ ಸಾಹಿತ್ಯದಲ್ಲಿ, ರಂಗಭೂಮಿಯಲ್ಲಿ, ಇತ್ತೀಚೆಗಂತೂ ನಾವಿಕದಲ್ಲೂ ಇದೆ ಕಿರುಚಿತ್ರೋತ್ಸವಗಳು. ಕಳೆದ ವರ್ಷ ಡೆಲಾಸಲ್ಲಿ ಒಂದು ಕಿರುಚಿತ್ರೋತ್ಸವ ಆಗಿ ಅದಕ್ಕೆ ನಾನು ಕೂಡ ಜೂರಿಯಾಗಿ ಹೋಗಿದ್ದೆ, ಉಪನ್ಯಾಸಗಳನ್ನೆಲ್ಲ ಕೊಟ್ಟಿದ್ವಿ. ಅಂದರೆ ಕನ್ನಡದ ಎಲ್ಲ ಮಕ್ಕಳುಗಳಿಗೂ ಇವರು ಕೈ ಚಾಚಿದ್ದಾರೆ. ಇತ್ತೀಚೆಗಷ್ಟೇ ಕನ್ನಡಕ್ಕೆ ಬೂಕರ್ ಪ್ರಶಸ್ತಿ ಬಂದಿರೋದು ನೀವು ತಿಳ್ಕೊಂಡಿದ್ದೀರಿ. ಬಾನು ಮುಷ್ತಾಕ್ ಅವರಿಗೆ ಅತ್ಯಂತ ಪ್ರತಿಷ್ಠಿತವಾದ ವಿಶ್ವದರ್ಜೆಯ ಪ್ರಶಸ್ತಿ. ಈ ದೃಷ್ಟಿಯಿಂದ ನಾವು ಯಾವ ಊರಿನವರಾದರೂ ಕೂಡ, ಯಾವ ಪ್ರದೇಶದವರಾದರೂ ಕೂಡ, ಯಾವ ಊರಿನಲ್ಲಿ ನಾವಿದ್ದರೂ ಕೂಡ ನಮ್ಮ ಮನಸ್ಸು ತುಡಿಯುವುದು ಕನ್ನಡಕ್ಕಾಗಿ. ಯಾಕೆಂದರೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ
ಕನ್ನಡವಾಗಿರುವಂಥ ಅನ್ನೋ ಮಾತನ್ನು ನೀವು ಕೇಳಿದ್ದೀರಿ. ಈ ದೃಷ್ಟಿಯಲ್ಲಿ ಈ ಸಲದ ನಾವಿಕಕ್ಕೆ ನಾನು ಅತ್ಯಂತ ಸಂತೋಷದಿಂದ ನನ್ನ ಜೊತೆಗೆ ನಮ್ಮ ಅಮೆರಿಕ ತಂಡದ ಮನೋಮೂರ್ತಿ ಬರ್ತಿದ್ದಾರೆ, ರಮೇಶ್ ಅರವಿಂದ್ ಬರ್ತಿದ್ದಾರೆ. ನಾವೆಲ್ಲ ಸಂತೋಷದಿಂದ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದು ಒಂದು ಬಹಳ ಮುಖ್ಯವಾದಂಥ ಸಂಗತಿ. ಇನ್ನೊಂದು ಸಂಬಂಧ ಏನು ಅಂದರೆ, ಅಮೆರಿಕದಲ್ಲಿ ನೆಲೆಸಿರುವ ಸುಮಾರು 10ಕ್ಕೂ ಹೆಚ್ಚು ಲೇಖಕರ ಪುಸ್ತಕಗಳನ್ನು ನಾನು ನಮ್ಮ ಅಭಿವ್ಯಕ್ತಿ ವೇದಿಕೆಯಿಂದ ಪ್ರಕಾಶನ ಮಾಡಿದ್ದೇನೆ ಅಂತ ಹೇಳಿ ನನಗೆ ಹೆಮ್ಮೆ ಪಡ್ತೇನೆ. ಅದರಲ್ಲಿ ಮೈಶ್ರೀ ನಟರಾಜ್ ಅವರದು ನಾಟಕಗಳು, ಶಶಿಕಲಾ ಚಂದ್ರಶೇಖರ್ ಅವರ ಕಥಾ ಸಂಕಲನ, ಅಲಮೇಲು ಅಯ್ಯಂಗಾರ್ ಅವರ ಹೈಟೆಕ್ ಐವತನಾಚಾರ ಅನ್ನೋ ನಾಟಕ, ಹೀಗೆ ಅಲ್ಲಿ ಅನೇಕ ಅನಿವಾಸಿ ಕನ್ನಡ ಗೆಳೆಯರಿಗೆ, ಲೇಖಕರಿಗೆ ನಾವು ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ. ಅಂದರೆ ಇದು ಕೊಡುಕೊಳ್ಳುವ ಸಂಬಂಧ. ಅವರು ಇತ್ತ ಕಡೆಗೆ ನೋಡ್ತಾರೆ, ನಾವು ಅತ್ತ ಕಡೆಗೆ ನೋಡ್ತೇವೆ. ನಮ್ಮಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಅವರಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ಒಂದು ವಿಶೇಷವಾದಂತಹ ಭಾವ ನಾವು ಅಮೆರಿಕ ಅಂದ ಕೂಡಲೇ ಮನಸ್ಸಿಗೆ ತುಂಬುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವಿಕದ ಈ ಗೆಳೆಯರು ಮತ್ತು ಇಲ್ಲಿ ಇಲ್ಲದೇ ಇರುವ ನಾವಿಕದ ಎಲ್ಲ, ನಲ್ಲಿ ವಲ್ಲೇಶ್ ಶಾಸ್ತ್ರಿ ಎಲ್ಲ ಇದ್ದಾರೆ ನಮ್ಮ ಸ್ನೇಹಿತರು, ಆ ಎಲ್ಲರಿಗೂ ನಾನು ಮುಂಗಡವಾಗಿ ಶುಭಾಶಯ ಹೇಳ್ತಾ, ಇದು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋದಕ್ಕೆ ನಾವು ಯಾವಾಗಲೂ ಇಲ್ಲಿ ಕಾಯ್ತಿರ್ತೇವೆ, ಸಂತೋಷದಿಂದ ಭಾಗವಹಿಸ್ತೇವೆ. ಈ ಒಂದು ವಿಚಾರವನ್ನು ನನ್ನ ಮಾಧ್ಯಮದ ಗೆಳೆಯರು ಸಾಕಷ್ಟು ಅವುಗಳಿಗೆ ಒಂದು ಸುದ್ದಿಯನ್ನು, ಪ್ರಚಾರವನ್ನು ಕೊಡುವುದರ ಮೂಲಕ, ಉತ್ತೇಜನವನ್ನು ನೀಡುವುದರ ಮೂಲಕ ವಿಶ್ವ ಕನ್ನಡಿಗರು, ಎಲ್ಲರೂ ಕನ್ನಡಿಗರು ಒಂದೇ ವೇದಿಕೆಯಲ್ಲಿ ನಾವು ಇದ್ದು ಕನ್ನಡವನ್ನು ರಕ್ಷಿಸಬಲ್ಲೆವು, ಬೆಳೆಸಬಲ್ಲೆವು ಅಂತಕ್ಕಂಥದ್ದನ್ನು ಒಂದು ಜಗತ್ತಿಗೆ ಸಾರತಕ್ಕಂಥ ಅವಕಾಶ. ಯಾಕೆಂದರೆ ಅಮೆರಿಕದಲ್ಲಿ ತೆಲುಗು ಸಮ್ಮೇಳನಗಳಾಗುತ್ತೆ, ತಮಿಳು ಸಮ್ಮೇಳನಗಳಾಗುತ್ತೆ, ಬೇರೆ ಬೇರೆ ಭಾರತೀಯ ಭಾಷೆಗಳ ಸಮ್ಮೇಳನಗಳು ಅಲ್ಲಿ ಆಗ್ತಾ ಇರ್ತವೆ. ಆದರೆ ಅಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ನಮ್ಮ ಕನ್ನಡಿಗರು ಈ ಒಂದು ನಾವಿಕರಂತಹ ದೊಡ್ಡ ಸಮಾವೇಶವನ್ನು ನಡೆಸ್ತಾರೆ. ಎಲ್ಲರ ಲೆಜೆಂಡ್ ಪ್ರಣಯರಾಜ ಶ್ರೀನಾಥ್ ಸರ್ ಆ್ಯಂಡ್ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಸರ್, ಮೇಷ್ಟ್ರು, ನಮ್ಮ ಕನ್ನಡ ಚಿತ್ರರಂಗದ ಮೇಷ್ಟ್ರು, ಹಾಗೂ ಶಿವಕುಮಾರ್ ಸರ್, ಹಾಗೂ ನನ್ನ ಬ್ರದರ್ ಹರ್ಷಿತ್ ಬ್ರೋ, ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಏನಕ್ಕೆ ಅಂತಂದರೆ, ನನಗೆ ನಾವಿಕ ಸ್ಪೆಷಲಿ 3 ರೀಸನ್ಗೆ ಭಾಳ ಹತ್ರ ಅನ್ನಿಸ್ತಾ ಇದೆ. ಒಂದು, ನಾವು ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರೇನೆ, ದಿನ ಬೆಳಗಾದ್ರೆ ನಾವೆಲ್ಲರೂ ನೋಡ್ತಾ ಇರ್ತೀವಿ, ಮೀಟ್ ಮಾಡ್ತಾ ಇರ್ತೀವಿ. ಆದರೆ ಈ ತಾರೆಗಳೆಲ್ಲ ಅಮೆರಿಕ ಅನ್ನೋ ಒಂದು ದೊಡ್ಡ ಒಂದು ಬೃಹತ್ ದೇಶದಲ್ಲಿ ಮಿಂಚುತ್ತೆ, ಅದು ಕನ್ನಡದ ಹೆಸರಲ್ಲಿ ಅನ್ನೋದು ಮೊದಲನೇ ಖುಷಿ. ಎರಡನೇದು, ಅಷ್ಟು ಜನ ಕನ್ನಡಿಗರು ನಾವು ಬೆಂಗಳೂರಲ್ಲಿ ನೋಡ್ಕೋದ್ರೂ ಸಿಗಲ್ಲ ಇವತ್ತು, ಹಂಗಾಗಿದೆ ಸಿಚುವೇಶನ್ನು. ಬಟ್ ಕನ್ನಡಿಗರು ಅಮೆರಿಕಾದಲ್ಲಿ ಅಷ್ಟು ಜನ ಸೇರ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಅದನ್ನ ಡಬಲ್ ಖುಷಿ. ಎರಡನೇದು ಆ ಒಂದು ಮ್ಯಾಟ್ರು. ಮೂರನೇದು, ನಂದೊಂಚೂರು ಸ್ವಾರ್ಥ ಇದೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂದ್ರೆ ಕನ್ನಡ ರ್ಯಾಪ್ ಮ್ಯೂಸಿಕ್ ಅಂತ ನಾವು ಇವತ್ತೇನು ಕರಿತಿದ್ದೀವಿ, ಅದನ್ನ ಅಮೆರಿಕಾದಲ್ಲಿ ಈ ಸತಿ ಪರ್ಫಾರ್ಮ್ ಮಾಡುವಂತ ಒಂದು ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಎಂಟೈರ್ ನಾವಿಕ ತಂಡಕ್ಕೆ, ಹರ್ಷಿತ್ ಬ್ರೋಗೆ, ಶಿವಕುಮಾರ್ ಸರ್ಗೆ, ಆಮೇಲೆ ಜೆ ಬೊಲೋರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕನ್ನಡ ರ್ಯಾಪ್ ಮ್ಯೂಸಿಕ್ ನಾವೇನ್ ನೋಡ್ತೀವಿ ಯೂಟ್ಯೂಬಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗ್ತಾ ಇದೆ. ನಾವು ಬೇರೆ ಭಾಷೆಗೆ ಕಂಪೇರ್ ಮಾಡಿದ್ರೆ ಇನ್ನೂ ತುಂಬಾ ಚಿಕ್ಕದು ನಮ್ಮ ಇಂಡಸ್ಟ್ರಿ. ಆದ್ರೆ ಕನ್ನಡದ ಒಂದು ಸೊಗಡನ್ನ ನಾವು ರ್ಯಾಪ್ ಶೈಲಿಯಲ್ಲಿ ಹೇಳೋ ಒಂದು ವೇದಿಕೆ ನಮಗೆ ನಾವಿಕ ಕಲ್ಪಿಸ್ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಈ ಒಂದು ಸಮಾರಂಭದಲ್ಲಿ ನಾನು ಖುಷಿ ಪಡ್ತೀನಿ, ಹೆಮ್ಮೆ ಪಡ್ತೀನಿ. ಈ ಒಂದು ಕಾರ್ಯಕ್ರಮ ನಾವಿಕೆಯಿಂದ ಶುರುವಾಗ್ಲಿ, ಬರುವ ಮುಂದಿನ ದಿನಗಳಲ್ಲಿ ನಾವಿಕ ಇನ್ನ ಡಬಲ್ ಆಗಿ ಅದು ಮುಂದೆ ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಈ 3 ವಿಷಯಕ್ಕೆ ನನಗೆ ನಾವಿಕ ಬಹಳ 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 ಸ್ಪೆಷಲ್ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನಾನು ಕೂಡ 100% ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಾವಿಕ ಅಂತ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ಹಂಗಾಗಿ ನಮ್ಮ ದಿವ್ಯಾ ರಾಮಚಂದ್ರ ಅವರು ಬಂದಿದ್ದಾರೆ, ಅವರು ಕೂಡ ನಮ್ಮೊಟ್ಟಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಸತಿ ಸಾಕಷ್ಟು ಕಲಾವಿದರಿದ್ದಾರೆ. ಇವರೆಲ್ಲರ ಒಟ್ಟಿಗೆ ಕನ್ನಡ ಹಾಡುಗಳನ್ನ, ಕನ್ನಡ ಚಿತ್ರಗಳನ್ನ, ಕನ್ನಡ ಲಿಟ್ರೇಚರ್ನ, ಈ ಕನ್ನಡದ ಸೊಗಡನ್ನ ಅಮೆರಿಕಾದಲ್ಲಿ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೀವು ಎಲ್ಲರೂ ತುಂಬ ಹೃದಯದಿಂದ ನಮ್ಮನ್ನ ಆಶೀರ್ವದಿಸಿ ಈ ಒಂದು ಕಾರ್ಯಕ್ರಮನ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ ಟು ಆಲ್ ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಇದು 2 ಲಕ್ಷ ಚದರ ಸ್ಕ್ವೇರ್ ಫೀಟ್ ಜಾಗ, ಅಂದರೆ 3 ಆಡಿಟೋರಿಯಂ, 3 ನಮ್ಮ ಇಲ್ಲೇ ಅದರಲ್ಲೆಲ್ಲ ಚೌಡಯ್ಯ ಮೆಮೋರಿಯಲ್, ಅದೇ ಥರ 3 ಒಂದೇ ಕಾಂಪ್ಲೆಕ್ಸ್ ಒಳಗಿದೆ. ಅದಲ್ಲದೆ ಈ ಥರದ್ದು ಸುಮಾರು ಹಾಲ್ಗಳು ಇದ್ದಾವೆ, ಥರದ್ದು 8 ಬ್ರೇಕ್ಔಟ್ ರೂಮ್ಗಳು ಅಂತ ವಿ ಕಾಲ್ ಇಸ್ ಬ್ರೇಕ್ಔಟ್ ರೂಮ್ ಈ ಥರ. ಸೊ ಅಟ್ ಅ ಟೈಮ್ ಸುಮಾರು ಒಂದೇ ಸತಿಗೆ ಸುಮಾರು ಇವೆಂಟ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಈ ಇವೆಂಟ್ ಬಂದು ಶುಕ್ರವಾರ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಬಂದು ಎಲ್ಲ 4 ಗಂಟೆಗೆ ಬರ್ತಾರೆ. ಶುಕ್ರವಾರ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆಗೆ ಒಂದು ಗಣೇಶ ಪೂಜೆಯಿಂದ ಮಾಡಿ, ಗಣೇಶ ಹಬ್ಬ ಹೆಂಗೋ ಆಗಿರೋ ಅಲ್ಲ, ಜಸ್ಟ್ ಅವಾಗ ತಾನೇ ಮುಗ್ದಿರುತ್ತೆ.
ಅವಾಗ ಎಲ್ಲ ಕನ್ನಡಿಗರು ಸೇರಿ ಒಂದು ಗಣೇಶ ಪೂಜೆಯಿಂದ ಸ್ಟಾರ್ಟ್ ಮಾಡಿ, ಅದಾಗಿದ ತಕ್ಷಣ ಒಂದು ಯಕ್ಷಗಾನದಿಂದ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಪಟ್ಲ ಸತೀಶ್ ಅವರಿಂದ ಯಕ್ಷಗಾನ ನಡೆಯುತ್ತದು, ಅದು ಇನಾಗ್ರೇಷನ್. ಅದಾದಮೇಲೆ ವೆಂಟ್ರಿಲಾಕ್ವಿಸ್ಟ್ ಇಂದುಶ್ರೀ ಅವರು ಬರ್ತಾರೆ, ಅವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ ಇರುತ್ತೆ. ಅದಾದಮೇಲೆ ನಮ್ಮ ಮೊಟ್ಟಮೊದಲನೇ ಬಾರಿಗೆ ಅಮೆರಿಕಾದಲ್ಲಿ ಒಂದು ರ್ಯಾಪ್ ಸಂಗೀತ ಆಲೋಕೆ ಬಗ್ಗೆ, ಆಲೋಕೆ ಅವ್ರ ಕಡೆಯಿಂದ, ಆಲೋಕೆ ಮತ್ತು ದಿವ್ಯ ಅವರೆಲ್ಲ ಇದ್ದಾರೆ, ಅವ್ರ ಕಡೆಯಿಂದ ನಡೆಯುತ್ತೆ. ಇದು ಒಂದು ಫ್ರೈಡೆಯ ಒಂದು ಪ್ರೋಗ್ರಾಮ್. ಸ್ಯಾಟರ್ಡೆ ಬಂದು ಆಲ್ಮೋಸ್ಟ್ ಬೆಳಗ್ಗೆ ನಮ್ಮವರು ಎಷ್ಟೊಂದು ಜನ ಕೇಳ್ತಾರೆ, ನಾನು ಓದ್ಸಲಿ ದಸರಾ ಮಿಸ್ ಮಾಡ್ಕೊಂಬಿಟ್ಟೆ, ಹೋಗಲೇ ಇಲ್ಲ ದಸರಾಗೆ, ನಾನು ದಸರಾ ನೋಡಲೇ ಇಲ್ಲ, ಟಿವಿಲಿ ರೆಕಾರ್ಡ್ ಮಾಡ್ಕೊಂಡು ಬರಲೇ ಇಲ್ಲ. ಬಟ್ ಈ ಸತಿ ಏನಾಗುತ್ತೆ ಅಂದರೆ ಅಮೆರಿಕಾದಲ್ಲಿ ದಸರಾ ನಡೆಯುತ್ತೆ. ಹೆಂಗೆ ಅಂದರೆ ಆನೆ ಬರುತ್ತಲ್ಲಿ ಅಲ್ಲಿ ನಿಜವಾದ ಆನೆ ಕರ್ಕೊಂಡ್ಬಂದು ದಸರಾ ಥರ ಮಾಡ್ತಿದ್ದೀವಿ. ದಸರಾ ಮಿಸ್ ಮಾಡ್ಕೊಂಡವ್ರಿಗೆ ಅಲ್ಲಿ ಮಾಡ್ತಿದ್ದೀವಿ. ಅದನ್ನು ಅಲ್ಲಿ ಒಂದು ಮೆರವಣಿಗೆ ಥರ ಮಾಡಿ, ಜಂಬೂ ಸವಾರಿ ಮಾಡಿ ಮೆರವಣಿಗೆ ಮಾಡಿ, ಸುಮಾರು ಅಮೆರಿಕಾದಲ್ಲಿ 51 ರಾಜ್ಯಗಳಿವೆ. 51 ರಾಜ್ಯಗಳಿಂದ ಬಂದಿರೋ ಹಲವಾರು ಕನ್ನಡ ಕೂಟಗಳು ಒಂದು ಮೆರವಣಿಗೆ ಇರುತ್ತೆ. ಅದು ಬೆಳಗ್ಗೆ ಸ್ಟಾರ್ಟ್ ಆಗಿರೋದ್ರಿಂದ ಆದಮೇಲೆ ಒಂದು ಇನಾಗ್ರೇಷನ್ ಇರುತ್ತೆ. ಇನಾಗ್ರೇಷನ್ ಅಲ್ಲಿ ಹಲವಾರು ರಾಜಕೀಯ ಮುಖಂಡರುಗಳು ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ತಾನೇ CM ಅವರ ಮುಖಂಡ ಇನ್ವೈಟ್ ಮಾಡಿದ್ವಿ. ಹೀಗಾಗಿ ಎಲ್ಲರೂ ಒಬ್ಬೊಬ್ಬರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಸೊ ಅವ್ರನ್ನ ಇನ್ವೈಟ್ ಮಾಡಿ ಎಲ್ಲ ಒಂದು ಇನಾಗ್ರೇಷನ್ ಇರುತ್ತೆ. ಇನಾಗ್ರೇಷನ್ ಆದಮೇಲೆ ಅದೇ ಸ್ಟೇಜಲ್ಲಿ ಹಲವಾರು ಕನ್ನಡ ಒಂದು 3 ಸ್ಟೇಜ್ ಅಂತ ಹೇಳೋದಲ್ಲ ನಾನಾಗಲೇ, ಈ 3 ಸ್ಟೇಜಲ್ಲೂ ಒಂದು 3,000 ಜನ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಕನ್ನಡ ಕೂಟಗಳಿಂದ ಒಂದು 50 ಜನ ಸೇರಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳಾಗಲಿ ಅದೆಲ್ಲ ನಡೀತಾ ಇರುತ್ತೆ. ಅದಲ್ಲದೆ ಇನ್ನು ಕೆಲವು ಹಾಲ್ಗಳಲ್ಲಿ ಲಿಟ್ರೇಚರ್ ಬಗ್ಗೆ ಒಂದು ನಡೀತಾ ಇರುತ್ತೆ, ವುಮೆನ್ಸ್ ಫೋರಮ್ ಬಗ್ಗೆ ಒಂದು ಸ್ಪೀಚ್ ನಡೀತಾ ಇರುತ್ತೆ. ಹಾಗೆ ನಮ್ಮ ಇದು ವುಮೆನ್ಸ್ ಫೋರಮ್ ಬಗ್ಗೆ ನಡೀತಾ ಇರುತ್ತೆ. ಹಾಗೆ ಸಾಹಿತ್ಯ ಲಿಟ್ರೇಚರ್ ಬಗ್ಗೆ ನಡೀತಾ ಇರುತ್ತೆ, ಸಿಂಗಲ್ಸ್ ಮ್ಯಾಟ್ರಿಮೋನಿ ಬಗ್ಗೆ ನಡೀತಾ ಇರುತ್ತೆ, ಹಲವಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಇದು ಆಲ್ಮೋಸ್ಟ್ 5 ಗಂಟೆ 6 ಗಂಟೆವರೆಗೂ ನಡೆಯುತ್ತೆ. 6 ಗಂಟೆಗೆ ನಮ್ಮದು ಪ್ರೈಮ್ ಟೈಮ್ ಈವೆಂಟ್ ಅಂತ ಸ್ಟಾರ್ಟ್ ಆಗುತ್ತೆ. ಈ ಸತಿ ಏನು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಆಗಲೇ ಹೇಳಿದ ಅವ್ರು ಬರ್ತಾ ಇದ್ದಾರೆ, ರಮೇಶ್ ಅವರು ಬರ್ತಾ ಇದ್ದಾರೆ, ಹಾಗೆ ಮನೋಮೂರ್ತಿ ಅವರು ಬರ್ತಾ ಇದ್ದಾರೆ. ಏನೋ ಡಿಫ್ರೆಂಟ್ ಇರೋದು. ಅದಕ್ಕೆ ಸತಿ ಆ ಪ್ರೋಗ್ರಾಮ್ ಅಮೇರಿಕಾ ರಿಟರ್ನ್ಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿ, ಅದಕ್ಕೆ ಫಾಲೋಡ್ ಬೈ ಮನೋಮೂರ್ತಿ ಮ್ಯೂಸಿಕಲ್ ನೈಟ್ ಅಂತ ಇರುತ್ತೆ. ದಟ್ ಈಸ್ ಅವರ್ ಪ್ರೈಮ್ ಟೈಮ್ ಶೋ ಬೇಸಿಕ್ಲಿ. ಸೊ ಅದು ಶನಿವಾರಕ್ಕೆ. ಇನ್ನು ಭಾನುವಾರ ಬಂದು ಬೆಳಗ್ಗೆ ಅಗೇನ್ ತಿರ್ಗಾ ಈ ಗಾಲ್ಫ್ ಆಡೋರಿಗೆ ಗಾಲ್ಫ್ ಟೂರ್ನಮೆಂಟ್ ಇರುತ್ತೆ, ಹಲವಾರು ಸ್ಪೋರ್ಟ್ಸ್ ಇರುತ್ತೆ. ಅದಲ್ಲದೆ ಬಿಸ್ನೆಸ್ ಫೋರಮ್. ಇಲ್ಲಿ BV ಜಗದೀಶ್ ಅಂತ ಪ್ರೋಕೇಟ್ CEO, ನಮ್ಮ ಕನ್ನಡದ CEO ಒಬ್ಬರು, ಅವ್ರು ಬರ್ತಿದ್ದಾರೆ ಈ ಬಿಸ್ನೆಸ್ ಫೋರಮ್ಗೆ. ಅದಲ್ಲದೆ ನಮ್ಮ ಹಲವಾರು ಅಮೇರಿಕಾದಲ್ಲೇ ಎಷ್ಟು ಬಿಸ್ನೆಸ್ ಇರೋವಂಥವ್ರು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಈ ಬಿಸ್ನೆಸ್ಸಲ್ಲಿ ಏನು ಅಂದರೆ ನಾವು ನೋಡಿರೋದ್ರಲ್ಲಿ ಅಟೆಂಡ್ ಮಾಡೋದು ಬಂದು ಲಾಭ ಪಡ್ಕೊಂಡವರೇ ಜಾಸ್ತಿ. ಏನು ಅಂದರೆ ನೆಟ್ವರ್ಕಿಂಗ್. ದಿಸ್ ಇಸ್ ಆಲ್ ಅಬೌಟ್ ನೆಟ್ವರ್ಕಿಂಗ್. ನಿಮ್ಗೊಂದು ಐಡಿಯಾ ಇರುತ್ತೆ, ಇನ್ನೊಬ್ಬರ ಥರ ದುಡ್ಡು ಇರುತ್ತೆ. ಕೊನೆಗೆ ಇದೇ ಥರ ಯಾವುದೋ ಒಂದು ಕಂಪ್ನಿ ಇತ್ತು, ಬೆಂಗಳೂರಿಂದ ಬಂದಿದ್ರು. ಅವರು ಇಲ್ಲಿ ಬಂದು ನೋಡಿ ಇನ್ವೆಸ್ಟ್ಮೆಂಟಿಗೆ ಬಂದರು. ಅಲ್ಲಿ ಅವ್ರ ಐಡಿಯಾ ಕೇಳಿದ್ರು, ಇಂಡಿಯಾದಲ್ಲಿ ಯಾರೋ US ಅಲ್ಲಿ ಯಾರೋ ಇಷ್ಟಪಟ್ಟರು, ನಾನು ಇನ್ವೆಸ್ಟ್ ಮಾಡಿ. ಇವತ್ತು ಆ ಕಂಪನಿ ಇಸ್ ಆಲ್ಮೋಸ್ಟ್ $1 million ಕಂಪನಿ. ಇವತ್ತು ಅದು ಬೆಂಗಳೂರಲ್ಲೇ ಇದೆ ಕಂಪನಿ. ಸೊ ಇದೇ ಥರ ಹಲವಾರು ಫೋರಮ್ ಇದೆ. ಇದಾದಮೇಲೆ ನಮ್ಮಲ್ಲಿ ಇನ್ನೂ ವೇರಿಯಸ್ ಆರ್ಟಿಸ್ಟ್ಗಳಿದ್ದಾರೆ. ಆ್ಯಕ್ಚುಲಿ ತುಂಬ ಇದ್ದಾರೆ. ಈಗಾಗಲೇ ನಮಗೆ ನಮ್ಮ VK ಚಂದ್ರು ಅವರು ಬರ್ತಾರೆ, ಅವ್ರದ್ದು ನಾಟಕ ಇರುತ್ತೆ, ಅವ್ರ ತಂಡದವ್ರದ್ದು ಶ್ರೀನಾಥ್ ವಸಿಷ್ಠ ಅವ್ರದ್ದು ನಾಟಕ ಇರುತ್ತೆ. MD ಪಲ್ಲವಿ ಅವರು ಬರ್ತಿದ್ದಾರೆ, ಮಿಮಿಕ್ರಿ ಗೋಪಿ ಅವರು ಬರ್ತಿದ್ದಾರೆ, ಹಾಗೂ ವಿದ್ಯಾಭೂಷಣ್ ಸ್ವಾಮೀಜಿ ಅವರು ಬರ್ತಿದ್ದಾರೆ, ಆಮೇಲೆ ಜ್ಯೋತ್ಸ್ನಾ ಅವ್ರು ಬರ್ತಿದ್ದಾರೆ, ಆಮೇಲೆ ಹೀಗೆ ಇದೆಲ್ಲ ಆದಮೇಲೆ ಸಂಡೇ ಪ್ರೈಮ್ ಟೈಮ್ ಶೋ. ಈ ಪ್ರೈಮ್ ಟೈಮ್ ಶೋ ಏನು ಅಂದರೆ ಶುಭಮಂಗಳ 50ನೇ ವರ್ಷ. ಆ 50ನೇ ವರ್ಷ ಸೆಲಿಬ್ರೇಷನ್ನು ಸ್ಟಾರ್ಟಿಂಗಲ್ಲಿ ಒಂದು ಮಾಡಿ, ಕನ್ನಡ ಇಂದು ಎಂದೆಂದಿಗೂ ಅಂಥೇಳಿ ಕನ್ನಡ ಒಂದು ಸ್ಯಾಂಡಲ್ವುಡ್ ನೈಟ್ಸ್ ಅಂತೇಳಿ ಮಾಡಿ 60ರ ದಶಕದಿಂದ ಇವತ್ತರವರೆಗೂ ಹೇಗಿತ್ತು ಅನ್ನೋದನ್ನ ನಮ್ಮ ಶ್ರೀನಾಥ್ ಅವರಿಂದ ಸ್ಟಾರ್ಟ್ ಮಾಡಿ ಇವತ್ತು ರಕ್ಷಿತ್ ಶೆಟ್ಟಿ ಹಾಗೂ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಏನು ನಡೀತಿದೆ ಅಲ್ಲಿವರೆಗೂ ಒಂದು 10 ಡೆಕೇಡ್ಗೆ ಅದೊಂದು ಮಾಡುವಂದು ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ಎಲ್ಲ ಪ್ಲಾನ್ ವರ್ಕೌಟ್ ಕರೆಕ್ಟ್ ಆಗ್ತಾ ಇದೆ. ಶಾರ್ಟ್ಲಿ ಅದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಮುಂದೆ ಕೊಡ್ತೀವಿ. ನನ್ನ ಮಾಧ್ಯಮ ಮಿತ್ರರಿಂದ ಏನು ಕೇಳ್ಕೊತೀನಿ ಅಂದರೆ, ನನಗೆ ನಿಮ್ಮ ಕಡೆ ಯಾರಾದರೂ ಬಿಸ್ನೆಸ್ ಅವರಿದ್ರೆ ಇಲ್ಲ ಏನಾದರೂ ಕನ್ನಡ ಬಗ್ಗೆ ಮಾಡೋರಿದ್ರೆ ದಯವಿಟ್ಟು ಬನ್ನಿ. ವಿ ಆರ್ ದೇರ್. ವಿ ವಿಲ್ ಟೇಕ್ ಯು ಟು ದ ನೆಕ್ಸ್ಟ್ ಲೆವೆಲ್. ಅಮೆರಿಕದ ಕನೆಕ್ಷನ್ ನಾವು ಮಾಡ್ಕೊಡ್ತೀವಿ. ಇದು ನಮಗೆ ಇದು ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು. ಸೊ ಎಲ್ಲ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ. ನಾನು ಇವ್ರ ಮುಂದೆ ಇನ್ನೂ ತುಂಬಾನೇ ಚಿಕ್ಕವಳು, ಅಂದರೆ ಸರ್ವಿಸಲ್ಲಿ ಕೂಡ ಎಕ್ಸ್ಪೀರಿಯನ್ಸಲ್ಲಿ ಕೂಡ. ಸೊ ನನಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಖುಷಿ ಇದೆ. ಅಮೆರಿಕಕ್ಕೆ ಹೋಗಿ ನಮ್ಮ ಕನ್ನಡನ ನಾನು ಸ್ವಲ್ಪ ಅಲ್ಲಿ ಕೂಡ ನಾನು ಹಾಡ್ತಾ ಇದ್ದೀನಿ, ಕನ್ನಡ ಹಾಡುಗಳನ್ನ ಸ್ವಲ್ಪ ಕನ್ನಡಿಗರನ್ನ ಭೇಟಿ ಮಾಡ್ತಾ ಇದ್ದೀನಿ. ಸೊ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ಒಂದು ಅವಕಾಶಕ್ಕಾಗಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಮಾಡಿ ಧನ್ಯವಾದಗಳು. ಮಾಡಿ 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 ಮಾಡಿ